ಮಾಡಿ ಬ್ರೇಕ್ಫಾಸ್ಟ್ ಗೆ ರಿಪ್ಲೇಸ್ ಮಾಡಿ ನಾನು ಈ ಬ್ರೇಕ್ಫಾಸ್ಟ್ ಗೆ ಶಿಫ್ಟ್ ಆಗಿರೋದ್ರಿಂದ ಸೊ ನಮ್ಮ ಲೈಫ್ ಅಲ್ಲಿ ಇವೆಲ್ಲ ಪ್ರಾಬ್ಲಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ನೋರು ಯಾರ್ಯಾರು ಇದ್ದೀರಾ ಒಂದ್ಸಲ ಬೇಗ ಬೇಗ ನಿಮ್ಮ ಲೀಸ್ಟ್ ಹೇಳ್ಬೇಕು. ದನ 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 ಇವೆಲ್ಲ ಪ್ರಾಬ್ಲಮ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ನಾನು ಅಂತ. ಓಕೆ, ಹಾ ಹೇಳಿ ಒಬ್ಬೊಬ್ರು ಸ್ಪೀಡ್ ಆಗಿ. ನಮ್ಮ ಹತ್ರ ಜಸ್ಟ್ 10 ಮಿನಿಟ್ಸ್ ಇದೆ ಟೈಮ್. ನಾನು ವೆಯ್ಟ್ ಇನ್ಕ್ರೀಸ್ ಮಾಡ್ಕೊಂಡಿದ್ದೀನಿ 17 kgs. ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗಿದೆ. ಹ್ಮ್, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡು. ವಾವ್ ಸೂಪರ್ ಬಂದಿದೆ. ಗುಡ್, ಥ್ಯಾಂಕ್ ಯು ಸರ್. ನೀವು ಅನ್ಮಿಟ್ ಮಾಡ್ಕೊಂಡು. ಹಲೋ, ಬೇಗ ಬೇಗ ಕಳ್ತಾರೆ. ಹಲೋ, ಗುಡ್ ಈವ್ನಿಂಗ್ ಸರ್. ಹಾ, ಸೊ ಈ ಟಿಫಿನ್ ಚೇಂಜ್ ಮಾಡ್ಕೊಂಡಿ ನಂತರ ನಿಮ್ಮಲ್ಲಿ ಬಂದಿರೋ ಚೇಂಜಸ್ ಏನಿದಾವೆ? ಸರ್ ಮೇನ್ PCOD ಪ್ರಾಬ್ಲಮ್ ಇದ್ದ ಹೊರಗ್ ಬಂದಿದ್ದೀನಿ ಸರ್. ಹ್ಮ್ ಶುಗರ್ ಬಾರ್ಡರ್ ಲೆವೆಲ್ ಅಂದ್ರು ಅದ್ರಲ್ಲಿದ್ದ ಹೊರಗ್ ಬಂದಿದ್ದೀನಿ ಸರ್. ಅದ್ರ ಥೈರಾಯ್ಡ್ ಅವಾಗ ನಾನು 65 mg ಬಳಸ್ತಾ ಇದ್ದೆ ಸರ್. ಅದ್ರಲ್ಲಿದ್ದ ಹೊರಗ್ ಬಂದಿದ್ದೀನಿ. ಬಹಳಷ್ಟು ಹೆಡ್ಡೇಕ್ ಸರ್, ಹೆಡ್ಡೇಕ್ಲಿದ್ದ ಕೂಡ ನಾರ್ಮಲ್ ಆಗಿದ್ದೀನಿ. ಮೋಷನ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಮೈಂಡ್ ಸೆಟ್ ಸರ್, ಮೇನ್ ಮೈಂಡ್ ಸೆಟ್ ಪಾಸಿಟಿವ್ ಮೈಂಡ್ ಅಲ್ಲಿ ಇದ್ದೀನಿ ಸರ್. ಬಹಳಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ. ಆಗಿದೆ. ಸೊ ಡಯಟ್ ಚೇಂಜ್ ಮಾಡಿರೋದ್ರಿಂದ, ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡಿರೋದ್ರಿಂದ, ಕೋಚ್ ಸಪೋರ್ಟ್ ಇಂದ, ಈ ಎಡಿಕೇಶನ್ ಸಪೋರ್ಟ್ ಇಂದ, ಬಾಡಿ ಬೇಕಾದ್ರೆ ಒಳ್ಳೆ ನ್ಯೂಟ್ರಿಷನ್ ಸಪೋರ್ಟ್ ಇಂದ ಇಷ್ಟೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ ಇವರು. ಓಕೆ, ಇನ್ನ ಏನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಕೇಳೋಣ. ಚಂದ್ರಕಲಾ ಮೇಡಮ್. ಹಲೋ ಸರ್. ವೆರಿ ಗ್ರೇಟ್ ಮಾರ್ನಿಂಗ್ ಮೇಡಮ್, ಹೇಳಿ. ನಾನು ಒಂದು 10 kg ಲಾಸ್ ಮಾಡ್ಕೊಂಡಿನಿ. ಆಗ್ತಿತ್ತು ಸ್ವಲ್ಪ ಓಡಾಡಕ್ಕೆ, ಈಗ ಆರಾಮಾಗಿದೆ. ಅದನ್ನು ಸರಿ ಹೋಗಿಲ್ಲ ಅಂದ್ರೂ ಹೆಂಗ್ ಇರ್ಬೇಕಂತಾನು ಕಲ್ತೀನಿ ಇಲ್ಲಿ ಲೈಫ್. ಸೂಪರ್, ಆಯಾಸ ಕಡಿಮೆ ಆಗಿದೆ, ವೆಯ್ಟ್ ಕಡಿಮೆ ಮಾಡ್ಕೊಂಡು 10 kgs. ಆಮೇಲೆ ಆಹಾರ ಹೆಂಗ್ ತಿನ್ಬೇಕು ಏನು ಅನ್ನೋದು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಗುಡ್. ಅಂಡ್ ನೆಕ್ಸ್ಟ್ ನಾಗರತ್ನ ಅವರೇ. ಗುಡ್ ಈವ್ನಿಂಗ್ ಸರ್. ಈ ಕಮ್ಯುನಿಟಿಗೆ ಬಂದು ನಂದು ಹರಣಿ ಪ್ರಾಬ್ಲಮ್ ಕಡಿಮೆ ಆಗಿದೆ ಸರ್, ನೀ ಪೇನ್ ಕಡಿಮೆ ಆಗಿದೆ. ಆಮೇಲೆ ಆಯಾಸ ತುಂಬಾ ಬರ್ತದೆ ಸರ್, ಅದು ಕಡಿಮೆ ಮಾಡ್ಕೊಂಡಿದ್ದೀನಿ. ಹೆಲ್ತಿ ಆಗಿದ್ದೀನಿ ಸರ್. ಮೊದ್ಲು ಬರೀ ಟಾಬ್ಲೆಟ್ ಯೂಸ್ ಮಾಡ್ತಿದ್ದೆ, ಈಗ ಟಾಬ್ಲೆಟ್ ಇಲ್ಲ ಸರ್. 4 years ಆಯ್ತು. ಫುಲ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಪೇನಿಗೆ ಸರ್, ನೀ ಪೇನಿಗೆ ಬಟ್ ಪೇನ್ ಕ್ಲಿಯರ್ ಟಾಬ್ಲೆಟ್ ಜಾಸ್ತಿ ಯೂಸ್ ಮಾಡ್ತಿದ್ದೆ ಸರ್. ಓಕೆ, ಇವಾಗ ಅವೇನ್ ತಗೊಂತಾ ಇಲ್ಲ? ಏನಿಲ್ಲ ಸರ್, 4 years ಆಯ್ತು. ಓ ಸೂಪರ್, ಕಂಗ್ರಾಚುಲೇಷನ್ಸ್. ಅದ್ರ ಜೊತೆಗೆ ವೆಯ್ಟ್ ನ ಏನಾದ್ರು ಕಡಿಮೆ ಮಾಡ್ಕೊಂಡಿದ್ರಾ? ವೇಟ್ 50 kg ವೇಟ್ ಲಾಸ್ ಮಾಡ್ಕೊಂಡಿನಿ ಸರ್. ಈಗ ವಾಕ್ ಮಾಡ್ತೀನಿ, ಆಮೇಲೆ ಎಕ್ಸರ್ಸೈಸ್ ಮಾಡ್ತೀನಿ. ಮೊದ್ಲಾದ್ರೆ ನಿಂತ್ಕೊಂಡು ಕೆಲಸ ಮಾಡಕ್ಕೆ ಆಗ್ತಿದ್ದಿಲ್ಲ ಸರ್, ತುಂಬಾ ಆಯಾಸ ಆಗ್ತಿತ್ತು. ನೀ ಪೇನ್ ಅಂತ ತುಂಬಾ ಇತ್ತು ಸರ್, ಒಟ್ಟು ನಿಂತ್ಕೊಳಕ್ಕೆ ಆಗ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ಇದ್ದೆ ಸರ್. ಈಗ ಏನಿಲ್ಲ ಸರ್, ಆರಾಮಿದ್ದೀನಿ ಸರ್. ಸೂಪರ್ ಅಮ್ಮ, ಥ್ಯಾಂಕ್ ಯು ಸೂಪರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಸರ್. ಆಯ್ತಲ್ಲ, ನೀವೇನ್ ಚೇಂಜ್ ಆಗಿದ್ದೀರಾ ಬ್ರೇಕ್ಫಾಸ್ಟ್ ಚೇಂಜ್ ಆಗಿರೋದ್ರಿಂದ? ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. PCOD ಪ್ರಾಬ್ಲಮ್ ಇತ್ತು ಸರ್, ರೀಸೆಂಟ್ ಇದೆ PCOD ಆಗಿದೆ ಸರ್. ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಎಲ್ಲಾನು ನಾರ್ಮಲ್ ಆಗಿದೆ ಸರ್. 15 days 2 kg ಕಡಿಮೆ ಆಗಿದೆ ಸರ್. ಸೂಪರ್, ಎಷ್ಟು ಕೆಜಿ ಕಡಿಮೆ ಮಾಡ್ಕೊಂಡಿದ್ದೀರಾ? ತುಂಬಾ ಖುಷಿ. 2 kg ಸರ್. ಓ ಸೂಪರ್, ಕಂಗ್ರಾಚುಲೇಷನ್. ಗುಡ್ ಗುಡ್ ಗುಡ್, ಥ್ಯಾಂಕ್ ಯು. ವಂಡರ್ಫುಲ್ ಅಮ್ಮ. ತುಂಬಾ ಪ್ರಾಬ್ಲಮ್ ಇತ್ತು ಸರ್, ಅವಾಗೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಸರ್. PCOD ಡಾಕ್ಟರ್ ರಿಪೋರ್ಟ್ ನೋಡಿನಿ ನಿಮ್ಗೆ ಏನಾಗಿದೆ ಅಂತ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರು ಸರ್. ಸೂಪರ್, ಕಡಿಮೆ ಆಗಿದೆನಾ? ತುಂಬಾ ಕಡಿಮೆ ಆಗಿದೆ ಸರ್. 3 days ಆಯ್ತು ಸರ್, ಎಲ್ಲಾನು ಹೋಗಿದೆ. ಓ ಸೂಪರ್, ಕಂಗ್ರಾಚುಲೇಷನ್ಸ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಗುಡ್ ಗುಡ್. 60 ದಿನ ಕಷ್ಟಪಟ್ಟಿನಿ ಸರ್. 60 ದಿನದಲ್ಲಿ ಒಂದೇ 3 days ಅಲ್ಲಿ ನನ್ನ ರಿಸಲ್ಟ್ ಸಿಕ್ಕಿದೆ. ಒಂದು ವಿಷಯ ಹೇಳಿ ಕವಿತವ್ರೆ, 60 ದಿವಸ ಏನ್ ತೊಂದ್ರೆ ಇತ್ತು ಸ್ವಲ್ಪ ಹೇಳ್ಬೋದಾ? 60 ದಿನ ಬ್ಲೀಡಿಂಗ್ ಕಂಟಿನ್ಯೂ ಹೋಗಿದೆ. ಅವ್ರಿಗೆ ಹೆಲ್ಪ್ ಆಗುತ್ತೆ ಲೇಡೀಸ್ಗೆ. PCOD ಅಂತ ಹೇಳಿ ಸರ್, ನನಗ ಅರ್ಥನೇ ಆಗಿಲ್ಲ ಸರ್, ಅದೇನ್ ಅವ್ರು ಹೇಳ್ತಿದಾರ ಅಂತ. ನಂದು 60 ದಿನ ಬ್ಲೀಡಿಂಗ್ ಹೋಗಿದೆ ಸರ್. 60 ದಿನ ಕಂಟಿನ್ಯೂಸ್ಲಿ ಬ್ಲೀಡ್ ಆಗಿದೆ? ಕಂಟಿನ್ಯೂ ಹೋಗಿದೆ ಸರ್. ಒಂದೇ 1 week ಅಲ್ಲಿ ನ್ಯೂಟ್ರಿಷನ್ ತಗೊಂಡಿನಿ ಸರ್. ನ್ಯೂಟ್ರಿಷನ್ ತಗೊಂಡ್ಮೇಲೆ ಮತ್ತೆ ವುಮೆನ್ ಚಾಯ್ಸ್ ಒಂದು ಯಾಡ್ ಮಾಡ್ಕೊಂಡಿನಿ ಸರ್. 3 days ಅಲ್ಲಿ ಎಲ್ಲಾನು ನಾರ್ಮಲ್ ಆಗಿದ್ದೀನಿ ಸರ್. ಚೆನ್ನಾಗಿದ್ದೀನಿ ಸರ್, ಮನೆಯಲ್ಲಿ ತುಂಬಾ ಖುಷಿ ಆಗ್ತಿದೆ ಸರ್. ಎಲ್ರು ಗುಡ್ ಗುಡ್. ನೋಡಿ 60 ದಿವಸದಿಂದ ಪ್ರಾಬ್ಲಮ್ ಇರೋದು. ಹಾಸ್ಪಿಟಲ್ಗೂ ಅಡ್ಮಿಟ್ ಆಗಿದ್ರೆ? 2 ಸಲ ಅಡ್ಮಿಟ್ ಆಗಿದ್ದೀನಿ ಸರ್. 2 ಸಲ ಕಡಿಮೆ ಆಯ್ತಾ ಮತ್ತೆ? ಇಲ್ಲ ಸರ್, ಅವ್ರ ರಿಪೋರ್ಟ್ ನೋಡಿ ನಿಮ್ಗೆ ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು ಸರ್. ಇವಾಗ ಏನಂದ್ರು ಡಾಕ್ಟರ್?
2 days ಅಲ್ಲಿ 3 days ಹೌದು ಅಲ್ಲಿ ಚೇಂಜ್ ಆಗಿದೆ ಅಂತ. ಹೋಗ್ಲಿಲ್ಲ ಸರ್ ನಾನು. ಅದು ಟಾಬ್ಲೆಟ್ ಇವರು 20 ದಿನ ತಿನ್ನ ಅಂತ ಕೊಟ್ಟಿದ್ರು ಸರ್. ಒಂದ್ 10 ದಿನ ತಿಂದಿನಿ ಸರ್. 20 ದಿನ ತಿನ್ನಕ್ಕೂ ಹೋಗ್ಲಿಲ್ಲ. ಅವ್ರು ಆಚಾರ್ಯ ಆಗಿದ್ದಾರೆ ಸರ್. ರಿಪೋರ್ಟ್ ನೋಡಿ ನಿನ್ನೆ ಮೊನ್ನೆ ಹೋಗಿದ್ದೆ ಸರ್ ನಾನು. ಹ್ಮ್ ಮತ್ತೆ ಹೇಳಿದೀರಾ ನಮ್ಮ ಈ ತರ ತಂದೆ ನಿಮ್ ತಾಯಿ nutrition ತಗೊಂಡಿದ್ರೆ ನಮ್ಮ ತಂದೆ ತಾಯಿ ಒಂದ್ 10 days ಹತ್ತಿದಾರೆ ಸರ್. ಏನ್ ಪ್ರಾಬ್ಲಮ್ ನನ್ನ ಮಗಳಿಗೆ ಏನಾಗಿದೆ ಅಂತ. ಹ್ಮ್ ಎಲ್ರು ಖುಷಿಯಾಗಿದ್ದಾರೆ ಸರ್. ಯಾರಿಗೇನೋ ನೋವು ಅನ್ಸುತ್ತೆ, ಯಾಕಂದ್ರೆ ಮಗಳಿಗೆ ಅಷ್ಟು ದೊಡ್ಡ ಪ್ರಾಬ್ಲಮ್, ಅದು ಬಹಳ ದೊಡ್ಡ ಅವ್ರು ಪ್ರಾಬ್ಲಮ್. ಡಾಕ್ಟ್ರು ನಿಮ್ಗ್ ಮ್ಯಾರೇಜ್ ಆಗಿಲ್ಲಮ್ಮ, ನಿಮ್ಗೆ ಏನು ಇಲ್ಲ, ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ, ಆ ಗರ್ಭಕೋಶ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಸರ್. ಇವರೆಲ್ಲ ಮನೇಲೆಲ್ಲ ತುಂಬಾ ಭಯ ಪಟ್ಕೊಂಡು ಅವ್ರು ಏನೇನೋ ಮಾಡಿದ್ರು ಸರ್. 4 ಆಸ್ಪತ್ರೆಗೆ ಹೋಗಿ ಬಂದೀನಿ ಸರ್. ಒಂದಲ್ಲ, ಒಬ್ಬನ ಬಿಟ್ಟು ಒಬ್ರು ಹ್ಮ್ ಎಲ್ಲಾನು ಓದಿದ್ದೀನಿ ಸರ್. ಆದ್ರೂ ಇದಾಗ್ತಿದೆ ಸರ್. ಇವಾಗಂತೂ ಸೂಪರ್ ಆಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ ಸರ್. ನಿಮ್ಮ ಆಶೀರ್ವಾದ ಸರ್. ಯಾವ ಆಸ್ಪತ್ರೆಗೆ ಹೋಗಿ ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದ್ವಿ ಸರ್. ಏನೇನೋ ಅನ್ಕೊಂಡ್ವಿ ಸರ್. ಆದ್ರೂ 15 days ನಿಂದ ಒಳ್ಳೆ ರಿಸಲ್ಟ್ ಬಂತು ಸರ್. ನೋಡಿ ಥ್ಯಾಂಕ್ ಯು ಸರ್. ಸರ್ಗೆ ನಿಮ್ಗೂ ಯಾವಾಗ್ಲೂ ಸಾಯೋವರ್ಗು ನೆನಪಲ್ಲಿ ಇಟ್ಕೊಂತೀನಿ. ಏನಿಲ್ಲಮ್ಮ. ಸೊ ದೇವ್ರು ಕಳ್ಸಿದಾರೆ ನಿಮ್ಗೆ ನಮ್ಮ ಹತ್ರ. ಸೊ ದೇವ್ರು ನೀವು ಚೇಂಜ್ ಮಾಡ್ಬೇಕಂತ ದೇವ್ರು ಡಿಸೈಡ್ ಆಗಿದ್ದಾರೆ. ಅದಕ್ಕೆ ನಿಮ್ ಕಳ್ಸಿದ್ದಾರೆ. ಸೊ ಅದಕ್ಕೆ ನೀವು ಚೇಂಜ್ ಆಗಿದ್ದೀರಾ. 2 ಬಾಟಲ್ ಬ್ಲಡ್ ಕೊಟ್ಟಿನಿ ಸರ್ ರೀಸೆಂಟ್ 2ನೇ ತಾರೀಕು ಜನವರಿಯಲ್ಲಿ ಸರ್. ಹ್ಮ್ ಭಂಡಾರಿ ಆಸ್ಪತ್ರೆಯಲ್ಲಿ ಸರ್. ಹ್ಮ್ ಸೊ ಟೋಟಲ್ ಎಷ್ಟು ಖರ್ಚು ಆಗಿರ್ಬೋದು? ಹಾಸ್ಪಿಟ್ಲಿಗೆ 2 ಸಲ ಅಡ್ಮಿಟ್ ಆಗಿದ್ದೀರಲ್ಲ. 1.5 ಲಕ್ಷ ಹೋಗಿದೆ ಸರ್. 1.5 ಲಕ್ಷ 2 ತಿಂಗಳಲ್ಲಿ ಹಾಸ್ಪಿಟಲ್ ಖರ್ಚು ಮಾಡ್ಕೊಂಡ್ರಿ. ಒಂದೇ ತಿಂಗಳಲ್ಲಿ ಸರ್. ಇದೇ ಜನವರಿ ಟೈಮಲ್ಲೇ ಸರ್. ಒಂದೇ ತಿಂಗಳಲ್ಲಿ, ಈ ಜನವರಿಯಲ್ಲಿ ಜಸ್ಟ್ ಹೋಗಿರೋ ಹಾ ಜನವರಿ. ಸರ್. 2ನೇ ತಾರೀಕು ಅಡ್ಮಿಟ್ ಆಗಿದ್ದೀನಿ ಸರ್. 6 days ಭಂಡಾರಲ್ಲಿ ಇದ್ದೆ ಸರ್. ಹ್ಮ್ ನಂತರ ಮತ್ತೆ ಆಮೇಲೆ ಅರ್ಬನ್ ನ್ಯೂಟ್ರಿಷನ್ 3 ದಿನ ಹೋಗಿದ್ದೆ ಸರ್. ಮತ್ತೇನು ಜಾಸ್ತಿನೇ ಆಯ್ತು ಸರ್. ಮತ್ತೇನು ಹೋಗಿ ಅಡ್ಮಿಟ್ ಆದೆ ಸರ್. ಅವ್ರಿಗೆ ಹೋಗಿ ಹೇಳಿದೆ ಈ ತರ ಇನ್ನೂ ಪ್ರಾಬ್ಲಮ್ ಕಡಿಮೆ ಆಗ್ತಿಲ್ಲ ಅಂತ. ಮತ್ತೇನು ಹೋಗಿ ಅಡ್ಮಿಟ್ ಆದ್ರೆ ಅವರು ಮತ್ತೆ ನಿಮ್ಗೆ ಏನ್ ರಿಪೋರ್ಟ್ ನೋಡಿನಿ ಏನ್ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ ರೀ, ನೀವ್ ಎಕ್ಸರ್ಸೈಸ್ ಮಾಡಿ. ಎಕ್ಸರ್ಸೈಸ್ ಯಾವ ತರ ಮಾಡ್ಬೇಕು ಮೇಡಮ್? ಈ ತರ ಪ್ರಾಬ್ಲಮ್ ಇದೆ, ನನ್ಗೆ ಮಾಡಕ್ ಆಗ್ತಾ ಇಲ್ಲ. ಇಲ್ಲ ವೇಟ್ ಕಡಿಮೆ ಮಾಡ್ಕೋಬೇಕು, ನೀವು ಕಡಿಮೆ ಮಾಡ್ಕೊಂಡ್ರೆ ಮಾತ್ರ ಏನಾದ್ರು ಇದಕ್ಕೆ ನಾನು ಏನು ಕೊಡಕ್ ಆಗಲ್ಲ ನೋಡ್ರಿ. ಟ್ಯಾಬ್ಲೆಟ್ ತಿನ್ರಿ, ಕ್ಲಿನಿಕ್ ಬಂದು ಹೋಗ್ರಿ ಅಂತ ಹೇಳಿದ್ರು ಸರ್. ಆಲ್ ದಿ ಬೆಸ್ಟ್ ಅಮ್ಮ. ಸೊ ಹೀಗೆ ಚೆನ್ನಾಗಿರಿ. ಸೊ ನೋಡಿ, 60 ದಿವಸ ಕಷ್ಟಪಟ್ಟಿರೋದು, ಹಾಸ್ಪಿಟ್ಲ್ 2 ಸಲ ಅಡ್ಮಿಟ್ ಆಗಿರೋದು, 1.5 ಲಕ್ಷ ಖರ್ಚಾಗಿರೋದು. ಸೊ ಇವೆಲ್ಲ ಜಸ್ಟ್ ಒಂದು 3 ದಿವಸ ಕರೆಕ್ಟ್ಲಿ ಫಾಲೋ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ. ಒಂದು 15 days ಫಾಲೋ ಮಾಡಿರೋದ್ರಿಂದ 2 kg weight loss ಆಗಿದ್ದಾರೆ. ಓಕೆ, ಅಂದ್ರೆ ಇವೆಲ್ಲ 15 days ಅಲ್ಲಿ ಬಂದಿರೋ ರಿಸಲ್ಟ್ ಮೇಡಮ್? 15 days ಅಲ್ಲೆಲ್ಲ ಸರ್ 3 days ಅಲ್ಲೇ ಬಂದಿರೋ ಸರ್. 15 days ಅಲ್ಲಿ ತೂಕ ಕಡಿಮೆ ಆಗಿದೆ ಸರ್. ವುಮೆನ್ ಚಾಯ್ಸ್ ಟ್ಯಾಬ್ಲೆಟ್ ತಗೊಂಡು 3-4 days ಅಲ್ಲೇ ಸರ್. 3 days ಸರ್. ವುಮೆನ್ ಚಾಯ್ಸ್ ಅಂಡ್ ಫಾರ್ಮುಲಾ 2. ಹಾ ಸರ್. ಎಸ್, ಸೂಪರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಮ್ಮ. ಸೊ ಇನ್ನ ಚೆನ್ನಾಗಿ ಆಗ್ಬೇಕು, ಇನ್ನ ಫಿಟ್ ಆಗ್ಬೇಕು. ಇವತ್ತು ಪರ್ಯಂತ ಈ ಗ್ರೂಪ್ ಜೊತೆಗೆ, ನ್ಯೂಟ್ರಿಷನ್ ಜೊತೆಗೆ ಇದ್ದು ಸೊ ಚೇಂಜ್ ಮಾಡ್ಕೊಂಡ್ಬಿಡಿ ನಿಮ್ ಲೈಫ್ಗೆ. ಓಕೆನಾ? ಹಾ ಸರ್. ಥ್ಯಾಂಕ್ ಯು ಸರ್. ಟೈಮ್ ಕೊಟ್ಟದ್ದು. ಗುಡ್. ಸೊ ನೋಡಿ, ಎಷ್ಟು ಒಳ್ಳೆ ಚೇಂಜ್. ಬ್ರೇಕ್ಫಾಸ್ಟ್ ಅಂಡ್ ಬಾಡಿ ಬೇಕಾಗಿರೋ ಪೌಷ್ಟಿಕ ಆಹಾರ ಸಿಕ್ಕಿದ್ರೆ ಈ ತರ ಚೇಂಜಸ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸ್ವಲ್ಪ ಬಾಡಿ ಬೇಕಾಗಿರೋದೆಲ್ಲ ಬ್ಯಾಲೆನ್ಸ್ಡ್ ಆಗಿ. ಸೊ ಅದಕ್ಕೆ ಸೊ ರಾಜಶೇಖರ್ ಸರ್, ನಿಮ್ಮಲ್ಲಿ ಏನ್ ಚೇಂಜ್ ಬಂದಿರೋದು? ಹಾಯ್ ಸರ್, ಗುಡ್ ಈವ್ನಿಂಗ್ ಸರ್. ನಮ್ಮ ಹತ್ರ ಬಾಲ ಸರ್ ಇಂಚ್ ಲಾಸ್ ಆಗಿದೆ. ಹೊಟ್ಟೆ ಸೈಜ್, ಟೋಟಲ್ ಬಾಡಿ ಸೈಜ್, ಆಮೇಲೆ ಏನೇನ್ ಡ್ರೆಸ್ ಆಗೋದನ್ನು ಕರೆಕ್ಟ್ ಫಿಟ್ ಆಗ್ತಾ ಇದೆ. ಗುಡ್, ಸೂಪರ್ ಸರ್, ಕಂಗ್ರಾಲೇಷನ್ಸ್, ವಂಡರ್ಫುಲ್. ಮೇಡಮ್ ನೀವು, ಸ್ವಾತಿ ಮೇಡಮ್? ಸರ್, kgs ವೇಟ್ ಲಾಸ್ ಆಗಿದ್ದೀನಿ, 4 inches ಫ್ಯಾಟ್ ಲಾಸ್ ಆಗಿದ್ದೀನಿ. ಮೇನ್ಲಿ ಏನಂದ್ರೆ ಸರ್, ವಿಟಮಿನ್ಸ್ ಮಿನರಲ್ಸ್ ಡೆಫಿಸಿಯನ್ಸಿ ಇತ್ತು ತುಂಬಾ. ಅದರಿಂದ ಲೋ BP, ಹಿಮೋಗ್ಲೋಬಿನ್ ಕಡಿಮೆ ಇರೋದು, ತುಂಬಾ ನಿಶಕ್ತಿ ಆಗೋದು, ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಡೆಯಕ್ ಆಗ್ತಾ ಇಲ್ಲ, ಮೆಟ್ಲೇರಕ್ ಆಗ್ತಾ ಇಲ್ಲ, ಆ ತರ ಆಗ್ತಾ ಇತ್ತು ಸರ್. ಅವೆಲ್ಲ ಏನಿಲ್ಲ ಸರ್, ಎಲ್ಲ ಕರೆಕ್ಷನ್ ಆಯ್ತು. ಅಂಡ್ ನಮ್ಮ ಹಸ್ಬೆಂಡ್ ಇಂದು ತುಂಬಾ ಗ್ರೇಟ್ ರಿಸಲ್ಟ್ ಸರ್. ಅವರು 16 kgs ವೇಟ್ ಲಾಸ್ ಆಗಿದ್ದಾರೆ. ವಿತ್ ಡಾಕ್ಟರ್ ಅಡ್ವೈಸ್ ಶುಗರ್ ಮೆಡಿಸಿನ್ ಎಲ್ಲಾನು 85% ಮೆಡಿಸಿನ್ ತೆಗ್ದು ಹಾಕಿದ್ದಾರೆ ಸರ್. ಇದು ಸರ್ ನಮ್ಮ ಕಡೆಯಿಂದ ರಿಸಲ್ಟ್. ಸೊ ಎಷ್ಟು ವ್ಯಾಲ್ಯೂ ಮೆಡಿಸಿನ್ ಯೂಸ್ ಮಾಡ್ತಾ ಇದ್ರಿ, ಇವಾಗ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ? 6000 rupees per month ಯೂಸ್ ಮಾಡ್ತಾ ಇದ್ವಿ ಸರ್.
ಅಂಡ್ ಮಾರ್ನಿಂಗ್ ಎದ್ದವಾಗಿಂದ ನೈಟ್ ಮಲ್ಗತನ ಟೈಮ್ ಟು ಟೈಮ್ ನೋಡ್ಕೊಳೋದು, ಮೆಡಿಸಿನ್ ಕೊಡೋದು ಇದು ಮೇಂಟೈನ್ ಮಾಡಕ್ಕೆ ಟೈಮ್ ಎಲ್ಲ ಸರಿ ಆಗ್ತಿತ್ತು ಸರ್. ಒಂದು ಅದು ಎಷ್ಟು ಮೆಡಿಸಿನ್ ತಗೊಂತಾ ಇದ್ರಿ? ಒಂದು ದಿನದಲ್ಲಿ ಸರ್ ಕೌಂಟ್ ಮಾಡಿಲ್ಲ, ಬಟ್ ಏನಂದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಇಂದ ಕಣ್ಣಿನ ಡಾಕ್ಟರ್ ಹತ್ರ ಇಯರ್ ಡ್ರಾಪ್ಸ್ ಅನ್ನೋದು, ಮೆಡಿಸನ್ ಅನ್ನೋದು. ಅಂಡ್ ಇವಾಗ ಎಷ್ಟು ಮೆಡಿಸಿನ್ ತಗೊಂತಾ ಇದ್ದೀರಾ? ಇವಾಗ ಏನಿಲ್ಲ ಸರ್, ಯಾವ ತರ ಟ್ಯಾಬ್ಲೆಟ್ಸ್ ಇಲ್ಲ ಸರ್, ಜಸ್ಟ್ ಶುಗರ್ ಮೆಡಿಸನ್ 500 mg ತಗೊಂತಾ ಇದ್ದಾರೆ ಅಷ್ಟೇ. ಇನ್ನೇನೇನು ತಗೊಂತಾ ಇಲ್ಲ ಸರ್. ಥೈರಾಯ್ಡ್ಗೆ ಒಂದು ಸ್ವಲ್ಪ mg ಕಡಿಮೆ ಆಗಿದೆ, ಅದು ಒಂದು ತಗೊಂತಾ ಇದ್ದಾರೆ. ಇವಾಗ ಬೇರೆ ಮೆಡಿಸನ್ ಇಲ್ಲ ಸರ್. ಸರ್ ಮೊದಲು ಶುಗರ್ಗೋಸ್ಕರ ಏನ್ ತಗೊಂತಾ ಇದ್ರ? ಡಯಾಬಿಟಿಕ್ಗೋಸ್ಕರ? ಮೊದಲು ಶುಗರ್ಗೋಸ್ಕರ ಸರ್ 40 ಯೂನಿಟ್ಸ್ ಇನ್ಸುಲಿನ್ ಸರ್ ಪರ್ ಡೇ ಅಂಡ್ 2100 mg ಟ್ಯಾಬ್ಲೆಟ್ ಸರ್. ಶುಗರ್ಗೋಸ್ಕರ ಅಷ್ಟು ತಗೊಂತಾ ಇದ್ವಿ ಸರ್. ಇವಾಗ ಇನ್ಸುಲಿನ್ ಇಲ್ಲ ಸರ್. ಸರ್ ಅಷ್ಟು ತಗೊಂತಾ ಇದ್ರು ಹೈ ಶುಗರ್ ಸರ್. ಫಾಸ್ಟಿಂಗ್ ಶುಗರ್ ಯಾವಾಗ್ಲೂ ಹೈ ಶುಗರ್ 320 330 ಫಾಸ್ಟಿಂಗ್ ಅಲ್ಲಿ 110 ಒಳಗಡೆ ಇರ್ಬೇಕಾಗಿರೋ ಶುಗರು 300 ಸರ್, 280 290 ಅಷ್ಟು ತಗೊಂತಾ ಇದ್ದಾಗ ಇನ್ನ ಸಫರ್ ಜಾಸ್ತಿ ಸರ್. ಏನು ಊಟ ಮಾಡಕ್ ಆಗ್ತಿದಿಲ್ಲ, ಹೆವಿ ಕಾನ್ಸ್ಟಿಪೇಷನ್, ಫುಡ್ ಡೈಜೆಷನ್ ಆಗಕ್ಕ ಒಂದು ಟ್ಯಾಬ್ಲೆಟ್, ತಿನ್ಬೇಕಾದ್ರೆ ಮುಂಚೆ ಒಂದು ಟ್ಯಾಬ್ಲೆಟ್, ಮಲ್ಗೋನ ಮುಂಚೆ ಪೌಡರು, ಲಿಕ್ವಿಡ್, ಈ ತರ ಸುಮಾರು ಮೆಡಿಸಿನ್ ಸರ್. ಮೆಡಿಸಿನ್ ಊಟ ಆಗಿತ್ತು ಆಲ್ಮೋಸ್ಟ್ ಸರ್ 70% ಮೆಡಿಸಿನ್, 30% ಮಾತ್ರನೇ ಫುಡ್ ತಗೊಂತಾ ಇದ್ರು ಸರ್ ಅವರು. ನೋಡಿ, ಅಷ್ಟು ಪ್ರಾಬ್ಲಮ್ಸ್ ಇತ್ತು. ಈ ಗ್ರೂಪ್ ಬಂದ ನಂತರ ಚೇಂಜ್ ಆಗಿದ್ದಾರೆ. ಸೊ ಹೆಂಗ್ ಚೇಂಜ್ ಆದ್ರು? ಲೈಫ್ ಸ್ಟೈಲ್ ಕರೆಕ್ಷನ್, ಡಯಟ್ ಕರೆಕ್ಷನ್, ಸೊ ಆಮೇಲೆ ಒಳ್ಳೆ ಎಜುಕೇಶನ್ ಇದರಿಂದ. ಓಕೆ, ಸೊ ಥ್ಯಾಂಕ್ ಯು ಸ್ವಾತಿ ಮೇಡಮ್. ಥ್ಯಾಂಕ್ ಯು ಸರ್. ಗುಡ್. ಸೊ ಇನ್ನ ಇಲ್ಲಿ ವಿಡಿಯೋ ಆನ್ ಅಲ್ಲಿ ಇರೋರು ಗೀತಾ ಗುರುನಾಥ್ ಅವರು. ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್. ನಾನು ಲೋ BP, ಮೈಗ್ರೇನ್, ಬ್ಯಾಕ್ ಪೇನ್, ಎನರ್ಜಿ, ಈ ಕವಿತಾ ಅವ್ರು ಹೇಳ್ದಂಗೆ PCOD ಸರ್. ಸೇಮ್ ಲಾಸ್ಟ್ ಸ್ಟೇಜ್ ಅಲ್ಲಿ, ಅವ್ರನ್ನ ಸ್ಟಾರ್ಟಿಂಗು ನಮ್ದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೆ ಸರ್. ನಾನು ಅದು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಫುಲ್ ಹೆವಿ ಬ್ಯಾಕ್ ಪೇನ್ ಫುಲ್ ಇತ್ತು ನನಗೆ ಅದು. ಆಮೇಲೆ 24 kg ವೇಟ್ ಲಾಸು, ಈ ಎನರ್ಜಿ ಆಗಿದ್ದೀನಿ. ನಿದ್ದೆ ಪ್ರಾಬ್ಲಮ್ ಫುಲ್ ಇತ್ತು ನನಗೆ. ನಾನು ಮೆಡಿಕಲ್ ಟ್ಯಾಬ್ಲೆಟ್ಸ್ ಇಂದ ದೂರ ಇದ್ದೀನಿ ಈಗ. ಅವಾಗ ಡೈಲಿ ಮಾರ್ನಿಂಗ್ಗೆ 13, ಮಧ್ಯಾಹ್ನ 13, ರಾತ್ರಿ 13, ಇಷ್ಟಿಂದ ಈಗ ದೂರ ಇದ್ದೀನಿ ಸರ್. ಈಗ ಒಂದು ತಿಂತ ಇಲ್ಲ. ಅದು ಯಾಕೆ ಕೊಡ್ತಿದ್ರ ಡಾಕ್ಟರ್ಗೆ ಗೊತ್ತು. ಪ್ರಾಬ್ಲಮ್ ಏನನ್ನ ಇರುತ್ತೆ ಅದಕ್ಕೆ ಕೊಟ್ಟಿರ್ತಾರೆ ಸುಮ್ಮನೆ. ಅದೇ ಸರ್, ನನಗೆ ಇರೋ ಪ್ರಾಬ್ಲಮ್ಸ್ ಅಂದ್ರೆ ಯಾವ್ದಾವ್ದಕ್ಕಂತ ಗೊತ್ತಾಗ್ತಾ ಇರ್ಲಿಲ್ಲಲ್ಲ. ತಗೋಬೇಕು, ಒಂದನ್ನು ಮಿಸ್ ಮಾಡಬಾರ್ದು. ಒಂದು ಡೇ ಒಂದ್ ಒಪ್ಪತ್ತು ಮಿಸ್ ಮಾಡಿದ್ರು ಸೇಮ್ ಈಗ ಕವಿತಾ ಹೇಳ್ದಂಗೆ ಬ್ಲೀಡಿಂಗ್ ಆಗೋದು. ಅವ್ರಿಗೆ 30 days ಅಂದ್ರಲ್ಲ ಸರ್, ಸೇಮ್ ಪ್ರಾಬ್ಲಮ್. ನೈಟ್ ಅಲ್ಲಿ ಪ್ರಾಬ್ಲಮ್ ಆಗೋದು, ನೈಟ್ ಅಲ್ಲೇ ಬರೋದು. ತುಂಬಾ ಸಫರ್ ಸರ್. ಈಗ 3.5 ವರ್ಷದಿಂದ ಒಂದು ಟ್ಯಾಬ್ಲೆಟ್ ಇಲ್ಲ, ಒಂದು ಹೊಟ್ಟೆ ನೋವು ಇಲ್ಲ. ತುಂಬಾ ಹ್ಯಾಪಿ ಆಗಿದ್ದೀನಿ ಸೂಪರ್. ಕಮ್ಯುನಿಟಿಯಿಂದ. ಥ್ಯಾಂಕ್ ಯು ಸರ್. ಗ್ರೇಟ್. ಸೊ ವೆಯ್ಟ್ ಎಷ್ಟು ಕಡಿಮೆ ಮಾಡ್ಕೊಂಡಿದ್ದೀರಾ? 24 ಸರ್. 24 kg ವೇಟ್ ಲಾಸ್. 47 ಇತ್ತು ಸರ್ ಇಂಚ್ ನಂದು, 11 ಇಂಚ್ ಲಾಸ್ ಮಾಡ್ಕೊಂಡು. ಓ ಗ್ರೇಟ್, ಕಂಗ್ರಾಚುಲೇಷನ್ಸ್, ಸೂಪರ್. ಸೊ ನೋಡಿ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಬ್ರೇಕ್ಫಾಸ್ಟ್ ಚೇಂಜ್ ಮಾಡ್ಕೊಂಡಿರೋದ್ರಿಂದ, ಬಾಡಿಗೆ ಬೇಕಾಗಿರೋ ಒಳ್ಳೆ ಪೌಷ್ಟಿಕಾಹಾರ ಕೊಡ್ತಾ ಇರೋದ್ರಿಂದ, ಅಂಡ್ ಡಯಟ್ ಕರೆಕ್ಷನ್ಸ್ ಅಂಡ್ ಲೈಫ್ ಸ್ಟೈಲ್ ಕರೆಕ್ಷನ್ ಮಾಡ್ಕೊಂಡಿರೋದ್ರಿಂದ, ಕೋಚ್ ಸಪೋರ್ಟ್ ಇಂದ, ಡೈಲಿ ಎಜುಕೇಶನ್ ಸೆಷನ್ಸ್ ಇಂದ ಇಷ್ಟು ಜನರು ಇಷ್ಟೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಇನ್ನ ಬಹಳ ಜನರು ಇದ್ದಾರೆ ಶೇರ್ ಮಾಡ್ಬೇಕಂತ. ಸೊ ಇವತ್ತು ಸೆಷನ್ ಟೈಮ್ ಏನಿದೆಲ್ಲ ಸೊ ಕಂಪ್ಲೀಷನ್ ಆಗಿದೆ. ಅದಕ್ಕೆ ನಾವು ಇನ್ನೊಂದು ಸೆಷನ್ ಅಲ್ಲಿ ಭೇಟಾಗೋಣ. ಸೊ ಈ ಗ್ರೂಪ್ ಜೊತೆಗೆ ಇರೋದು ತುಂಬಾ ಅದೃಷ್ಟ. ಅದಕ್ಕೆ ಈ ಗ್ರೂಪ್ ಜೊತೆಗೆ ರೆಗ್ಯುಲರ್ಲಿ ಇರಿ, ಅಂಡ್ ರೆಗ್ಯುಲರ್ಲಿ ಪ್ರೋಗ್ರಾಮ್ ಜೊತೆಗಿರಿ. ಅಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್, ನಿಮ್ ಫ್ರೆಂಡ್ಸ್ ಅಲ್ಲಿ ಈ ತರ ಇವಾಗ ಕೇಳ್ಕೊಂತ ಇರೋ ಪ್ರಾಬ್ಲಮ್ಸ್ ತುಂಬಾ ಜನರಿಗೆ ಇರ್ಬೋದಲ್ಲ, ಆ ತರ ಜನರಿಗೆ ಲಿಂಕ್ ಕೊಡಿ, ಅವ್ರಿಗೆ ಸಪೋರ್ಟ್ ಮಾಡಿ. ಮೇ ಬಿ ಅವ್ರ ಲೈಫ್ ಚೇಂಜ್ ಆಗ್ಬೋದು. ಓಕೆನಾ? ಸೊ ಇದು ಇವತ್ತು ಸೆಷನ್. ಸೊ ಮತ್ತೆ ನಾವು ನಾಳೆ ಬೆಳಿಗ್ಗೆ ವರ್ಕೌಟ್ಸ್ ಅಲ್ಲಿ ಭೇಟಾಗೋಣ ಬೆಳಿಗ್ಗೆ 6 ಗಂಟೆಗೆ. ಯಾರು ಮಿಸ್ ಆಗಬೇಡ. ಓಕೆ, ಸೊ ಥ್ಯಾಂಕ್ ಯು ಡಿಯರ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಸೊ ಗುಡ್ ನೈಟ್. ಸೊ ಥ್ಯಾಂಕ್ ಯು, ಒಳ್ಳೆ ಅವಕಾಶ ಕೊಟ್ಟಿರೋದಕ್ಕೆ. ಓಕೆ, ನಿಮ್ಮೆಲ್ಲರಿಗೂ ಗುಡ್ ನೈಟ್ ಎವ್ರಿವನ್. ಸಿ ಯು, ಟಾಟಾ. ಗುಡ್ ನೈಟ್ ಆಲ್ ಫ್ಯಾಮಿಲಿ ಮೆಂಬರ್ಸ್. ಗುಡ್ ನೈಟ್. ಹೆಲ್ತ್ ಇಂಪಾರ್ಟೆಂಟು, ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು.
ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ತೂತು ಬ್ರಸ್ಸು ತೆಗೆದು ಬಾಯಿಗಿಟ್ಕೊಳ್ಳಿ ನಿದ್ದೆ ಬೀಡೋ ಗಂಟ ಹಲ್ಲು ಉಚ್ಕೊಳ್ಳಿ ಕಾಫಿ ಗೀಪಿ ಕುಡ್ದು ಹೋಗಿ ಕುಂತ್ಕೊಳ್ಳಿ ಎಲ್ಲ ಸೃಷ್ಟಿ ಲೀಲೆ ನೆಮ್ಮದಿ ಪಡ್ಕೊಳ್ಳಿ ಬಾಡಿ ಹೊತ್ತುಕೊಂಡು ರೋಡಲ್ಲಿ ಓಡೋಗಿ ಆಗ್ಲಿಲ್ಲ ಅಂದ್ರೆ ವಾಕಿಂಗ್ ಮಾಡ್ಕೊಳ್ಳಿ ವಾಸನೆ ಕಮ್ಮಿ ಇರೋ ಟವಲ್ ತಕ್ಕೊಳ್ಳಿ ಹೆಂಡ್ರು ಬೈಯೋ ಮೊದಲೇ ಸ್ನಾನ ಮಾಡ್ಕೊಳ್ಳಿ